ನಮಸ್ಕಾರ, ನಾನು ಪ್ರತಿಮಾ. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವೆಲ್ಲರೂ ಡಿಸ್ಕಸ್ ಮಾಡೋಣ. ಅದು ಯಾವುದಂದರೆ ಫೋನಿಕ್ಸ್. ಫೋನಿಕ್ಸ್ ಅಂದರೆ ಏನು, ಅದರಿಂದ ಹೇಗೆ ನಾವು ಉಪಯೋಗ ಪಡಿತೀವಿ, ಎಕ್ಸ್ಪೆಷಲಿ ಇಂಗ್ಲೀಷ್ ಫ್ಲೂಯೆನ್ಸಿಗೆ ಫೋನಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಬನ್ನಿ. ವಾಟ್ ಈಸ್ ಫೋನಿಕ್ಸ್? ಫೋನಿಕ್ಸ್ ಅಂದರೆ ಸೌಂಡ್ ಪ್ರಾಕ್ಟೀಸ್. ಪ್ರತಿ ಅಕ್ಷರದ ಸೌಂಡನ್ನ ಸರಿಯಾಗಿ ಕಲಿತ್ರೆ ನೀವು ವರ್ಡ್ಸ್ನ ಸರಿಯಾಗಿ ಉತ್ತರಿಸಬಹುದು. ಫಾರ್ ಎಕ್ಸಾಂಪಲ್, ಲೆಟರ್ ಬಿ. ಬಿನ ಸೌಂಡ್ ಭ ಭ ಭ. ಮತ್ತು ನೆಕ್ಸ್ಟ್ ಲೆಟರ್ ಬಂದು ಪಿ. ಪಿನ ಸೌಂಡ್ ಭ ಭ ಭ. ಇವರ ಮಧ್ಯದಲ್ಲಿ ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಅಲ್ವಾ? ಇದು ಫೋನಿಕ್ಸ್ ಸೌಂಡ್ನಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಫೋನಿಕ್ಸ್ ಕಲಿತ್ರೆ. ಫೋನಿಕ್ಸ್ ಈಸ್ ಇಂಪಾರ್ಟೆಂಟ್. ಫೋನಿಕ್ಸ್ನ ಕಲಿತ್ರೆ ಸ್ಪೆಲ್ಲಿಂಗ್ಸ್, ಪ್ರೊನೌನ್ಸಿಯೇಷನ್ ಮತ್ತು ಲಿಸ್ನಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಫೋನಿಕ್ಸ್ನ ಫೌಂಡೇಶನ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಹೌ ಫೋನಿಕ್ಸ್ ಹೆಲ್ಪ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ? ನಾವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡಬೇಕು ಅಂದರೆ ಫಸ್ಟ್ ನಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಇರಬೇಕಲ್ವಾ? ಫೋನಿಕ್ಸ್ ನಿಮಗೆ ಸೌಂಡ್ ಪ್ರಾಕ್ಟೀಸ್ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಥ, ಶ್, ಛ್, ಫ ಈ ಥರ ಸೌಂಡ್ಸ್ ಕರೆಕ್ಟಾಗಿ ಬಂದರೆ ಫೋನಿಕ್ಸ್ ಬಂತು ಅಂತ ಅರ್ಥ. ಒನ್ಸ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬಂದರೆ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಅಲ್ವಾ? ಮತ್ತು ನೀವು ವರ್ಡ್ಸ್ನ ಫಾಸ್ಟಾಗಿ ಮಾತಾಡಬೇಕು ಅಂದರೆ ಹೆಸಿಟೇಷನ್ ಇಲ್ಲದೇ ಮಾತಾಡ್ಬೋದು. ಪ್ರಾಕ್ಟೀಸ್. ಸೊ ನಾವು ಹೇಗೆ ಫೋನಿಕ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು? ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಥಿಂಕ್ ಮತ್ತು ಸಿಂಕ್, ಇದರಲ್ಲಿ ಸ್ಲೈಟಾಗಿ ಡಿಫ್ರೆನ್ಸ್ ಇದೆ. ಥ ಸೌಂಡ್ ಮತ್ತು ಸೌಂಡ್ ಬರುತ್ತೆ. ನೀವು ಫೋನಿಕ್ಸ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಫ್ಲೂಯೆನ್ಸಿ ಇಂಪ್ರೂವ್ ಮಾಡುತ್ತೆ. ಸೊ ಫೋನಿಕ್ಸ್ ಅಂದರೆ ಅದು ಒಂದು ಸೌಂಡ್ ಅಲ್ಲ, ಕಾನ್ಫಿಡೆಂಟ್ ಇಂಗ್ಲೀಷ್ ಸ್ಪೀಕಿಂಗ್ಗೆ ಫಸ್ಟ್ ಸ್ಟೆಪ್. ನಿಮಗೆ ಫ್ಲೂಯೆಂಟಿ ಮಾತಾಡಬೇಕು ಅಂದರೆ ಸ್ಟಾರ್ಟ್ ವಿತ್ ಫೋನಿಕ್ಸ್. ಸಿಂಪಲ್ ಆಗಿ ಎವ್ರಿ ಡೇ 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ, ನೀವು ತುಂಬಾ ಬೇಗ ಡಿಫ್ರೆನ್ಸ್ ನೋಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.